ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನೀವು ನೋಡಿರ್ತೀರಾ ತಮ್ಲೈನಲ್ಲೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿ ಯಾವ ರೀತಿ ಸೀರೆನ ಉಡ್ಸೋದು ಕಳ್ಸಕ್ಕೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಯಾರು ಬಿಗಿನರ್ಸ್ ಯಾರು ಇರ್ತೀರೋ ಅವರಿಗೆ ತುಂಬ ಯೂಸ್ ಆಗುತ್ತೆ. ತುಂಬ ಸಿಂಪಲ್ ಆಗಿ ಈ ಕೈ ಕಾಲು ಯಾವುದು ನೀವು ಇಡಲ್ಲ ಅಂದವ್ರಿಗೆ ಇದೊಂದು ಟ್ರಿಕ್ ಯೂಸ್ ಆಗುತ್ತೆ. ಕಳ್ಸಕ್ಕೆ ಯಾವ ರೀತಿ ತುಂಬ ಸಿಂಪಲ್ ಆಗಿ ಉಡ್ಸ್ಕೋಬೋದು. ಸೊ ಬ್ಯಾಕ್ ಡ್ರಾಪ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಉಡ್ಸೋದು ಅಂತ ತೋರಿಸ್ತೀನಿ. ಈ ರೀತಿ ನಿಮಗೆ ಬ್ಯಾಕ್ ಡ್ರಾಪ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಸೀರೆನ ಯಾವ ರೀತಿ ಪಿನ್ ಮಾಡ್ಕೊಳ್ಳೋದು ಎಲ್ಲನೂ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ರಿಕ್ವೆಸ್ಟು, ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೀಗೆ ಈ ರೀತಿ ಒಂದು ಸ್ಯಾರಿನ ತೊಗೊಂಡಿದ್ದೀನಿ. ಎರಡು ಸೈಡೂ ಒಂದೇ ಥರ ಬಾರ್ಡರ್ ಇದ್ದರೆ ಬೆಸ್ಟು. ಬಟ್ ಈ ಕಡೆ ದೊಡ್ಡದಾಗಿದೆ, ಈ ಕಡೆ ಚಿಕ್ಕದಾಗಿದೆ. ಸೊ ಹಾಗೆ ಒಂದು 5ರಿಂದ 6 ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ. ಹಾಗೆ ಗುಂಡು ಪಿನ್ನು ಕೂಡ ಅಷ್ಟೇ. ನಿಮಗೆ ಸೇಫ್ಟಿ ಪಿನ್ ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಗುಂಡು ಪಿನ್ನು ಯೂಸ್ ಮಾಡ್ಕೋಬೋದು. ಒಂದೆರಡು ಕ್ಲಿಪ್ಸ್ ತೊಗೊಂಡಿದ್ದೀನಿ, ಬಟ್ಟೆ ಕ್ಲಿಪ್ಸು. ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಈ ರೀತಿ ಸೀರೆನ ಈ ರೀತಿ ಹಾಕೊಳ್ಳಿ. ಹಾಗೆ ಸೆಗ್ಗಿನ ಪಾರ್ಟ್ ಏನಿರುತ್ತೋ ಇದನ್ನ 1 ಮೀಟ್ರು ಅಥವಾ 1.5 ಮೀಟ್ರಷ್ಟು ಇದನ್ನ ಬಿಟ್ಕೊಳ್ಳಿ. ಸೊ ನೋಡಿ, ಈ ಥರ ಬಿಟ್ಕೋಬೇಕಾಗುತ್ತೆ. ಈ ರೀತಿ ಫಸ್ಟು ಇದನ್ನ ಅಗಲ ಮಾಡ್ಕೊಳ್ಳಿ. ಸೀರೆನ ಈ ರೀತಿ ಉದ್ದವಾಗಿ ಹಾಸ್ಕೋಬೇಕು. ಫಸ್ಟು ಸ್ವಲ್ಪ ಜಾಗ ಜಾಸ್ತಿ ಇರೋ ಕಡೆನೇ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸೆರ್ಗನ್ನ ಯಾವ ರೀತಿ ಸಿಗಿಸ್ಕೋತೀರೋ ಆ ಒಂದು ಪ್ಲೇಸಿಂದ ಈ ರೀತಿ ನೆರಿಗೆನ ಮಾಡಬೇಕಾಗುತ್ತೆ. ಈ ರೀತಿ ನೆರಿಗೆ ಮಾಡೋದ್ರಿಂದ ಎಲ್ಲನೂ ಈಕ್ವಲ್ ಆಗಿ ಬರುತ್ತೆ. ಇಲ್ಲಾಂದರೆ ನೀವು ಒಂದು ಸೈಡ್ ಮಾಡಿಟ್ಕೊಂಡು ಅದಾದಮೇಲೆ ಇನ್ನೊಂದು ಸೈಡು ಕೂಡ ಅದೇ ನೀಟಿಗೆ ಮಾಡಿಕೊಂಡ್ರೆ ಆಗೋಯ್ತು. ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಒಂದು ಸೈಡಿಂದ ಫಸ್ಟು ಮಾಡಿಕೊಂಡು ಅದಾದಮೇಲೆ 2 ಸೈಡು ಕೂಡ ಈಕ್ವಲ್ ಆಗಿ ಬರುತ್ತೆ. ಅದಾದ್ಮೇಲೆ ಸೈಡಲ್ಲಿ ಈ ರೀತಿ ಕ್ಲಿಪ್ನು ಕೂಡ ಹಾಕೊಳ್ಳಿ. ಒಂದು 5ರಿಂದ 6 ನೆರಿಗೆ ಮಾಡ್ಕೊಳ್ಳಿ, ಮತ್ತೆ ಕ್ಲಿಪ್ ಹಾಕೊಳ್ಳಿ, ಮತ್ತೆ ಒಂದು 5ರಿಂದ 6 ನೆರಿಗೆ ಮಾಡ್ಕೊಳ್ಳಿ, ಕ್ಲಿಪ್ ಹಾಕೊಳ್ಳಿ. ಮತ್ತೆ ಸೀರೆನ ಈ ರೀತಿ ನೀಟಾಗಿ ಹಾಸ್ಕೊಂಡು ಒಂದೇ ಕ್ಲಿಪ್ನೇ ನಾನು ಹಾಕೊತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ ಒಂದು 15 ನೆರಿಗೆ ಬಂದಿದೆ. ಸೊ ನೋಡ್ತಾ ಇದ್ದೀರಲ್ವ. ಇವಾಗ 1 ಮೀಟ್ರಷ್ಟು ನಾನು ಬಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಅಷ್ಟೇ ಚಿಕ್ಕದಾಗಿ ಈ ರೀತಿ ನೆರಿಗೆನ ಮಾಡ್ಕೊತಾ ಇದ್ದೀನಿ. ಇದು ನಾವೇನು ಮುಸ್ಕ್ ಹಾಕೋತೀವೋ ಆ ಥರ. ಇದನ್ನು ಅಷ್ಟೇ ಒಂದು 6ರಿಂದ 7 ಈ ರೀತಿ ಸಣ್ಣದಾಗಿ ಪ್ಲೀಟ್ಸ್ನ ಮಾಡಿಕೊಂಡು 2 ಸೈಡನ್ನು ಈ ರೀತಿ ಪಿನ್ ಹಾಕೊಂಡು ಈ ರೀತಿ ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆ ಬಿಂದಿಗೆಗೆ ಸೀರೆನ ಉಡಿಸ್ಬೋದು. ಸೊ ನೋಡಿ, ಇಲ್ಲಿ ನಾನು ಬ್ಯಾಕ್ ಡ್ರಾಪ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೀಪೈನ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಸ್ಟೆಪ್ನ ಕೂರಿಸ್ತೀರೋ ಅದ್ರ ಮೇಲೆ ಡಿಪೆಂಡು. ನೀವೇನಾದರೂ 1 ಸ್ಟೆಪ್ ಕೂರಿಸ್ತಾ ಇದ್ರೆ ಈ ಥರ ಒಂದು ಟೀಪೈ ಇಟ್ಕೋಬೋದು. ಇಲ್ಲಾಂದರೆ ನೀವು ಒಂದು 3 ಸ್ಟೆಪ್ ಕೂರಿಸ್ತಾ ಇದ್ರೆ ಸ್ವಲ್ಪ ಫಸ್ಟು ಹೈಟ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇರೋದ್ರಿಂದ ಬರೀ ಟೀಪೈನ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಮೇಲ್ಗಡೆ ಒಂದು ಪಂಚನಾದರೂ ಇಲ್ಲಾಂದರೆ ಈ ರೀತಿ ಒಂದು ವೈಟ್ ಕ್ಲಾತ್ ಆದರೂ ಹಾಸ್ಕೊಳ್ಳಿ. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ವೈಟ್ ಕರ್ಟನ್ ಇತ್ತು, ಸೊ ಅದನ್ನೇ ಹಾಕೊಂಡು ತೋರಿಸ್ತಾ ಇದ್ದೀನಿ. ಟೀಪೈ ಮೇಲೆ ಈ ರೀತಿ ಒಂದು ಚಿಕ್ಕದಾಗಿರೋ ಪೀಠನ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ಜಸ್ಟ್ ತೋರಿಸ್ತಾ ಇರೋದಷ್ಟೇ. ಅದಾದ್ಮೇಲೆ ಒಂದು ಪ್ಲೇಟ್ನ ಇಟ್ಟಿದ್ದೀನಿ. ಅದಕ್ಕೆ ನೀವು ಅಕ್ಷತೆ ಹಾಕಿ ಓಂ ಇಲ್ಲ ಶ್ರೀ ಅಂತ ಬರಿಬಹುದು. ಅದಾದ್ಮೇಲೆ ಈ ರೀತಿ ತಾಮ್ರದ ಬಿಂದಿಗೆನ ಇಟ್ಕೋತಾ ಇದ್ದೀನಿ. ತಾಮ್ರದ ಬಿಂದಿಗೆಯಲ್ಲಿ 3/4 ಭಾಗದಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸೀರೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಹೊಸ್ದಾಗಿ ಯಾರಾದರೂ ಅಮ್ಮನವರಿಗೆ ಸೀರೆ ಉಡಿಸ್ತಾ ಇದ್ರೆ ಈ ರೀತಿ ಉಡಿಸ್ಕೊಳ್ಳಿ. ತುಂಬ ಸಿಂಪಲ್. ನಿಮಗೆ ಇನ್ನೂ ಚೆನ್ನಾಗಿ ಉಡಿಸ್ಬೇಕು ಅನ್ನೋದಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಕೈ ಕಾಲು ಅದನ್ನೆಲ್ಲ ಹಾಕಿ ತೋರಿಸ್ತೀನಿ. ಇವಾಗ ಸೀರೆನ ಈ ರೀತಿ ಬಿಂದಿಗೆಯನ್ನ ಹಿಂದಕ್ಕೆ ತಗೊಂಡು ನಾವು ಫಸ್ಟಿಗೆ ನೆರಿಗೆ ಮಾಡ್ಕೊಂಡ್ವಲ್ಲ ಆ ಒಂದು ಪಾರ್ಟ್ನ ಸೆರ್ಗಿನ ಪಾರ್ಟ್ನ ಒಳಗಡೆ ಹಾಕೊಂಡಿದ್ದೀನಿ. ಅದಾದಮೇಲೆ ಸೀರೆನ ಈ ರೀತಿ ಈಕ್ವಲ್ ಆಗಿ ಮಾಡ್ಕೋಬೇಕು. ಕ್ಲಿಪ್ ಹಾಕಿದ್ವಲ್ಲ ಅದನ್ನ ಬಿಚ್ಕೊಂಡು 2 ಸೈಡನ್ನು ನೆರಿಗೆ ಈಕ್ವಲ್ ಆಗಿ ಬರಬೇಕು. ನಾನಿಲ್ಲಿ ತಗೊಂಡಿರೋ ಸೀರೆಯಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಒಂದು ಸೈಡು ದೊಡ್ಡದಾಗಿದೆ, ಒಂದು ಸೈಡ್ ಚಿಕ್ಕದಾಗಿದೆ. ನೀವೇನಾದರೂ ಫಸ್ಟ್ ಟೈಮು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸೀರೆ ಉಡಿಸ್ತೀರಾ ಅಂದರೆ ಬಾರ್ಡರ್ 2 ಕಡೆನೂ ಒಂದೇ ರೀತಿಯಾಗಿ ಇರಬೇಕು. ಆ ಥರ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ಫಸ್ಟು ಸೀರೆನ ತಗೊಂಡು ಲಾಸ್ಟ್ ಎಡ್ಜಸ್ ಏನಿರುತ್ತೋ
ಅದನ್ನು ಇಟ್ಕೊಂಡು ಇವಾಗ ಸೀರೆನ ಈ ರೀತಿ ಫಸ್ಟು ಕಟ್ಕೊತಾ ಇದ್ದೀನಿ. ಅಂದರೆ ಬಿಂದಿಗೆಗೆ ಕಟ್ಕೊತಾ ಇದ್ದೀನಿ. ಈ ರೀತಿ ಕಟ್ಕೊಳ್ಳೋದ್ರಿಂದ ಸೀರೆಯಲ್ಲಿ ನಾವು ನೆರಿಗೆನ ಈಸಿಯಾಗಿ ಸುತ್ತಲೂ ಕವರ್ ಮಾಡ್ಕೋಬೋದು. ಹಾಗೆಯೇ ಸೀರೆಯಲ್ಲಿ ಫಸ್ಟಿಗೆ ನೆರಿಗೆ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಕಡೆ ಈ ಕಡೆ ಅದೊಂದು ತೊಗೊಂಡು ಅದನ್ನು ಫಸ್ಟು ಈ ರೀತಿ ಪಿನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅದಾದಮೇಲೆ ಪ್ಲೀಟ್ಸ್ನ ನೀವು ಈ ರೀತಿ ಸರಿ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿನೇ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೆರಿಗೆ ಎಲ್ಲ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಹಿಂದಕ್ಕೆ ಒಂದು ಕೋಲ್ನ ಕಟ್ಕೋಬೇಕು, ಏಕೆಂದರೆ ಮುಸ್ಕು ಹಾಕೋತೀವಲ್ವ ಅದಕ್ಕೋಸ್ಕರ. ಸೊ ಈ ರೀತಿ ಸ್ಟಿಫ್ ಆಗಿರಬೇಕು ಕೋಲ್ ಕಟ್ಟಿದ್ಮೇಲೆ. ಅದಾದಮೇಲೆ ಇನ್ನು ಮುಸ್ಕಿನ ಪಾರ್ಟ್ ಏನಿರುತ್ತೋ ಅದನ್ನು ಈ ರೀತಿ ನಿಧಾನವಾಗಿ ತಗೋಬೇಕು. ನಿಧಾನವಾಗಿ ತಗೊಂಡು ನೀವು ಯಾವ ರೀತಿನಾದರೂ ಇದನ್ನು ಪ್ಲೇಸ್ ಮಾಡ್ಬೋದು. ಸೊ ನಾನು ತೋರಿಸಿರೋದು ಪ್ರಕಾರನೇ ಮಾಡ್ಕೋಬೇಕು ಅಂತ ಏನಿಲ್ಲ, ಬಟ್ ನಾನಿಲ್ಲಿ ತುಂಬ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋದಿದ್ದರೆ ಈ ರೀತಿ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇದಕ್ಕೆ ಕೈ ಕಾಲು ಫಿಕ್ಸ್ ಮಾಡ್ಕೋತೀರಾ ಅಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು. ನಾನು ಕೈ ಕಾಲು ಏನು ಫಿಕ್ಸ್ ಮಾಡ್ತಿಲ್ವಲ್ಲ, ಸೊ ಹಂಗಾಗಿ ಈ ರೀತಿನೇ ಹಾಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕಿವಾಗ ಸ್ವಲ್ಪ ಜ್ಯುವೆಲರನ್ನು ಹಾಕೋತಾ ಇದ್ದೀನಿ. ಫಸ್ಟು ಈ ರೀತಿ ಸೊಂಟಕ್ಕೆ ಡಾಬ್ ಹಾಕೋತೀವಲ್ವ, ಆ ಥರದ್ದು ಒಂದು ವರಮಹಾಲಕ್ಷ್ಮಿಗೆ ತಂದು ಇಟ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಮನೇಲಿ ನಂದೇ ಇತ್ತು, ಸೊ ಅದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಈ ರೀತಿ ಹಾಕ್ಕೊಂಡು ಅದಾದಮೇಲೆ ಹಿಂದೆ ಮುಂದೆ ಎಲ್ಲನೂ ಕೂಡ ಸರಿ ಮಾಡ್ಕೊಳ್ಳಿ. ಅದಾದಮೇಲೆ ಇದು ವರಮಹಾಲಕ್ಷ್ಮಿಗೆ ಅಂತಲೇ ತೊಗೊಂಡಿರೋದು. ನಾನು ಯೂಸ್ ಮಾಡೋದಿಲ್ಲ ಈ ಒಂದು ನೆಕ್ಲೆಸ್ನ. ಇದು ಸೆಟಪ್ 2 ಬರುತ್ತೆ, ನೆಕ್ಲೆಸ್ಸು ಮತ್ತು ಲಾಂಗ್ ಸರ ಎರಡೂ ಬಂದಿರುತ್ತೆ. ಒಂಥರ ಸ್ಟೋನಿಂದು ತುಂಬ ಚೆನ್ನಾಗಿದೆ. ಇದು ಅರೌಂಡು 800 ರುಪೀಸ್ಗೇನೋ ತೊಗೊಂಡಿದ್ದು ನಾನು. ನೋಡಿ, ಲಕ್ಷ್ಮೀ ದೇವಿಗೆ ಹಾಕಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಲಾಸ್ಟಲ್ಲಿ ಈ ರೀತಿ ಸಿಂಪಲ್ ಆಗಿರೋ ಒಂದು ಹೂವು ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ಇದಾದಮೇಲೆ ನೀವು ಕಳಶನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಸೊ ತೆಂಗಿನಕಾಯಿ, ಅದಾದಮೇಲೆ ಮುಖವಾಡ ಅದನ್ನೆಲ್ಲ ಹಿಡ್ಕೊಂಡು ದೇವಿಗೆ ಪೂಜೆ ಎಲ್ಲ ಮಾಡಬೇಕಾಗುತ್ತೆ. ತುಂಬಾ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.